ಗುರುಗಳು ಬಂದರು. ಇದು ತಗೊಂಡ್ರೆ ಮನೆ ಅಲ್ವಾ? ಹೌದು. ಹೌದಲ್ಲ? ಹೌದು ನಮ್ದಲ್ಲ. ಓಕೆ ಮಾಡ್ತಾ ಇದ್ದೀನಿ. ಆಮೇಲೆ ಹರೀಶಿಗೆ ಫೋನ್ ಮಾಡಿದೆ. ಇದೆ ಅಲ್ಲ ಗುರುಗಳು ಕೇಳ್ತೀನಿ. ಅವ್ರು ಇಲ್ಲಿಗೆ ಇದು ಮಾಡ್ತಾರೆ. ಎಲ್ಲಿ ಮಾಡ್ತಾರೆ? ಈಗ ಇಲ್ಲೇ ಇರೋದು ನೀವು? ಇಲ್ಲೇ ಇರ್ಬೇಕಂತ ಅಂದ್ಕೊಂಡಿದ್ದೀವಿ. ವಾಸಕ್ಕೆ ಬರಬೇಕು ಅಂತ. ವಾಸಕ್ಕೆ ಬರ್ಬೇಕಂತ ಅಂದ್ಕೊಂಡಿದ್ದೀವಿ. ಇಲ್ಲಿಗೆ ಒಂದು ಇದು ಬಚ್ಚಲ ಮನೆ ಬಾತ್ರೂಮ್ ಇತ್ತು, ಇಲ್ಲಿ ಅಡುಗೆ ಮನೆ ಇತ್ತು, ಆ ಕಡೆ ಇದಿತ್ತು. ಹಾಗೆ ಓಪನ್ ಮಾಡ್ಬಿಟ್ಟು ನೋಡಿದಿಲ್ಲ. ಅಲ್ಲಿದ್ದು ತೊಂದರೆ ಇರಲಿಲ್ಲ. ಬಟ್ ನೀವು ಮಾಡ್ಕೊಂಡಿದ್ದು ಹೋಗಕ್ಕೆ ತೊಂದರೆ ಅದನ್ನ ಅಂತ ಇದಲ್ಲ. ಬಾಲ್ಕನಿ ಕಟ್ ಮಾಡಬೇಕು. ಇದು ಫಸ್ಟ್ ಸೌತ್ ಬಾಲ್ಕನಿ. ಇದು ಬಾಲ್ಕನಿ ಟೋಟಲ್ ಆಗಿ ನಾರ್ತ್ ಬಿದ್ದೋಗ್ತಾ ಇದೆ, ಮಾತ್ರ ಸ್ಥಾನ ಬಿದ್ದೋಗ್ತಾ ಇದೆ. ಹಾಗಾಗಿ ಇದು ಸಾಲ ಬಂದಿಕೆ ಆಗುತ್ತೆ. ಮನೆ ಮೊದಲು ಸಾಲದಲ್ಲಿ ಬಿದ್ದಿರುತ್ತೆ ಇದು. ಹಾಗಾಗಿ ಇದನ್ನು ನಾವು ಅಕ್ವೈರ್ ಮಾಡ್ಕೊಂಡ್ಬಿಟ್ರೆ ಫಿನಿಶ್. ತಕಡಿಗೆ ಹೋಗೋದು ಪರ್ಫೆಕ್ಟ್ ಆಗಿ. ಎಲ್ಲಿ ಗಂಟೆ ಟೋಟಲಿ ಮನೆಗೆ, ಟೋಟಲಿ ಮನೆಗೆ. ಹೌದಾ? ಅದೇ ಚೀಪಾಗಿ ಅಲ್ಲಿಂದ ಆ ಮನೆ ಮೂಲೆಯಿಂದ ಆ ಮನೆ ಮೂಲೆವರೆಗೆ ಬನ್ನಿ. ನೋಡಿ, ನಮಗೆ ಈಸ್ಟ್ ಕೂಡ ಇಲ್ಲ. ಸೊ ಹಾಗಾಗಿ ಇದೆಲ್ಲ ನಾವು ಅಕ್ವೈರ್ ಮಾಡ್ಬೋದು. ಮೊದಲು ನೋಡಿ, ಅಲ್ಲಿದೆ ಪಿಲ್ಲರ್ ನೋಡಿ, ಪಿಲ್ಲರ್ ಇದೆ. ಮಾಡಿದ್ರು. ಇದೆಲ್ಲ ಅಕ್ವೈರ್ ಮಾಡ್ಕೋಬೇಕು ಟೋಟಲ್. ಇಲ್ಲ ಹಾಕ್ಸ್ಕೊಳ್ಳಿ. ಈ ಮನೆ ನೀವೇನು ಮಾಡಿದ್ರೆ ಸಕ್ಸಸ್ ಆಗ್ತಾ ಹೋಗ್ಬೋದು. ಇಲ್ಲಾಂದ್ರೆ ಫೈನಾನ್ಷಿಯಲಿ ಇವಟ್ಟೆ ಇಲ್ಲಿಂದ ನೀವು ಚೀಪಾಗಿ ಹಾಕ್ಸ್ಕೊಳ್ಳಿ. ನೀವೇನು ಕಾಸ್ಟ್ಲಿ ಅಂತಲ್ಲ. ಅಲ್ಲ ಅದೇ ಫುಲ್ ಕವರ್ ಮಾಡಿ, ಫುಲ್ ಕವರ್ ಮನೆಗೆ. ಮತ್ತೆ ಈಗ ಬೆಂಡ್ ಮಾಡಬೇಡಿ, ಜಿಗ್ಜಾಗ್ ಮಾಡಬೇಡಿ. ಸ್ಟ್ರೈಟಿಗೆ ಹೋಗ್ಬಿಟ್ಟು ಹೆಂಗಾರು ತೆಗಿಸ್ಬಿಟ್ರೆ ಇದು ಇದು ಕಟ್ ಮಾಡಿಸ್ಬಿಟ್ರೆ ಏನೂ ಬೇಕಾಗಲ್ಲ. ಇದನ್ನ ಕಟ್ ಮಾಡಿಸ್ಬಿಟ್ರೆ ಬಾಲ್ಕನಿನ ನೀವೇನು ಮಾಡೋದೇ ಬೇಕಿಲ್ಲ. ಇಲ್ಲ ನಮ್ಗೆ ಬೇಕಿದು ನಮ್ದಲ್ಲಿ ನಾವು ಮಾಡ್ಕೊಳ್ಳಿ. ಫುಲ್ ತೆಗಿಬೇಕಾ? ಇಲ್ಲ ಈ ಲೆವೆಲ್ಗೆ ಏನಾರು ಮಾಡ್ಬೋದಾ? ಇಲ್ಲ, ನಾವು ಫುಲ್ ಎತ್ತಿದಾಗ ಇದನ್ನ 6 ಇಂಚಸ್ ಅಪ್ ಟು 6 ಇಂಚಸ್ ಸಿಮೆಂಟ್ ಹಾಕಿ ಎತ್ತಿಬಿಡ್ಬೇಕು. ಹೈಟ್ ಮಾಡ್ಬೇಕು. 6 ಇಂಚಸ್ ಫುಲ್ ಹೈಟ್. ಹಿಂದೆ ಈ ಕಡೆ ಟೋಟಲ್ ಆಗಿ 6 ಇಂಚು ಹೈಟ್ ಮಾಡಿದ್ರೆ ಸಿಮೆಂಟ್ ಅಲ್ಲಿ ನೀವು ಗ್ರಾನೈಟ್ ಹಾಕ್ಸ್ಕೊಳ್ಳಿ, ಟೈಲ್ಸ್ ಹಾಕ್ಸ್ಕೊಳ್ಳಿ. ಇಲ್ಲ ಅಟ್ಲೀಸ್ಟ್ ನನಗೆ ಸಿಮೆಂಟ್ ಆದ್ರೂ ಹಾಕ್ಬೇಕು ಹೈಟ್. ಟೋಟಲ್ ಇದೆಲ್ಲ ಆ ಕಡೆ ನೀರು ಹಾಕಿದ್ರೆ ಈ ಕಡೆ ಹೋಗಿ ಮಾಡಬೇಕು, ಆ ಕಡೆ ನೀರು ಹಾಕಿದ್ರೆ ಆ ಕಡೆಯಿಂದ ಆ ಮೂಲೆಗೆ ಹೋಗಿ ಮಾಡಬೇಕು. ಟೋಟಲ್ ಆಗಿ ಅಂದ್ರೆ ಒಂದು 1/2 ಇಂಚು ನನಗೆ ಇದರಲ್ಲಿ ಟ್ಯೂಬ್ ಲೆವೆಲ್ ಡೌನ್ ಕೊಡ್ತಾ ಹೋಗ್ತಿರ್ಬೇಕು. ಟೋಟಲ್ ಇಲ್ಲಿಂದ ಅಲ್ಲಿಂದ ಆ ಮೂಲೆವರೆಗೂ ಹೋಗ್ತದೆ. ಹಿಂಗ್ ಹೋಗಿ ಸರಿನಾ? ಅಂದ್ರೆ ಅಲ್ಲಿಂದ ಆ ಮೂಲೆಗೆ ಕಟ್ಟಾಗತ್ತಲ್ಲ, ಅಲ್ಲೇ ಕ್ಲೋಸ್ ಆಗುತ್ತೆ. ಸೊ ಹಾಗಾಗಿ 1/2 ಫೀಟ್ 6 ಇಂಚಸ್ ಆದ್ರೂ ಲೈಟ್ ಕೊಡಲೇಬೇಕು. ನೋಡಿ, ಮಿನಿಮಮ್ 6 ಇಂಚಸ್ ಕೊಟ್ಟು, ಸೊ ಅವಾಗ ಏನ್ ಮಾಡಿ 6 ಇಂಚಸ್ ಕೊಟ್ಟಾಗ ಇದನ್ನ 5 ಇಂಚಸ್ ಕೊಡಿದೆ. ಇದು 5 ಇಂಚಸ್ ಕೊಡಿ. ಓಕೆನಾ? 5 ಇಂಚ್ ಹೈಟ್ ಬರ್ಬೇಕು. ಟೋಟಲಿ 5 ಇಂಚಸ್ ಬರಬೇಕು. 5 ಇಂಚಸ್ ಬರಬೇಕು. ಮಿನಿಮಮ್ 4 ಇಂಚಸ್. ಮಿನಿಮಮ್ 4 ಇಂಚಸ್ ಬರಬೇಕು. ಎಂಟರ್ 4 ಇಂಚಸ್ ಮಾಡ್ಕೊಬೇಕು. 4 ಇಂಚಸ್ ಅಂದ್ರೆ ಹೆಂಗ್ ಗೊತ್ತಾ ನನಗೆ? ನೀವು ಸಿಮೆಂಟ್ ಹಾಕಿ ಟೈಲ್ಸ್ ಹಾಕ್ಸ್ಬಿಟ್ರೆ ಅಷ್ಟು ಬಂದ್ಬಿಟ್ಟು 4 ಇಂಚಸ್ ಮ್ಯಾಲ್ ಬರಬೇಕು. ಮ್ಯಾಲೆ ಬರಬೇಕು. ಇನ್ನೊಂದು 5 ಇಂಚಸ್ ಹೇಳಿದ್ನಲ್ವಾ? ಯಾಕಂದ್ರೆ ನನಗೆ ಹೇಳೋದನ್ನ 3 ಇಂಚಸ್ ಹೇಳ್ಬಿಟ್ಟು 2 ಇಂಚಸ್ ಮಾಡ್ಕೊಬೇಕು. ನಮಗೆ ಭಯ ಅಲ್ವಾ? ನೀವು ಹೇಳಿದ್ರಲ್ಲ, ನೀವು ಯಾವತ್ತೊಂದು ಸಂತಾರೆ ಅಂದಾಗ ಏನಂದ್ರೆ ನೀವು ಅದರ ಒಂದು ಪಾಸಿಟಿವ್ ನೆಗೆಟಿವ್ ನೀವೆಲ್ವಾ ಅನುಭವಿಸೋದು. ನಾವೇನೊಂದು 2 ನಿಮಿಷ ಹೇಳೋಗ್ಬಿಟ್ಟಿರ್ತೀವಲ್ವಾ, ನೀವೇನ್ ಮಾಡ್ತೀರಂದ್ರೆ ಸ್ವಲ್ಪ ಚೀಪ್ ಆಗುತ್ತೆ ಅಂತ ಕೆಲವಾರು ಜನ. ಅಯ್ಯೋ ಈಗ ಅದೇ 3 ಇಂಚ್ ಹೇಳಿದರೆ 2 ಇಂಚ್ ಹಾಕೊಂಡ್ಬಿಟ್ರೆ ಸಮಸ್ಯೆ ಇರೋದು. ಇನ್ನೂ ಲೈಟ್ ಆಗಿದೆ, ಇನ್ನೂ ಲೈಟ್ ಆಗಿ ತಗೊಂಡ್ಬಿಡ್ತಾರ. ಸೊ ಮಿನಿಮಮ್ 5 ಇಂಚ್ ಹೇಳ್ಬಿಟ್ರೆ ಅಟ್ಲೀಸ್ಟ್ 4 ಇಂಚಸ್ ಆದ್ರೂ ಮಾಡ್ಕೊಳ್ತೀರಾ ಅನ್ನೋದು ನಮ್ಮ ಭಾವ ಅಲ್ವಾ? ಕಿಚನ್ ಬಹಳ ಚೆನ್ನಾಗಿದೆ. ಕಿಚನ್ ಬಹಳ ಚೆನ್ನಾಗಿದೆ. ವೆಂಟಿಲೇಷನ್ ಓಕೆ, ಸಿಂಕ್ ಓಕೆ, ಫಸ್ಟ್ ಕ್ಲಾಸು. ಪೂರ್ವಾಭಿಮುಖವಾಗಿ ಅಡಿಗೆ ಮಾಡಕ್ ಹೇಳಿ ಅಮ್ಮಯ್ಯನ. ಓಕೆ, ಒಂದು ಬೈ ಚಾನ್ಸ್ ನೀವು ಮಾಡಬೇಕು ಅಂತಂದ್ರೆ ಪೂಜಾ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಪೂಜಾ ಅಲ್ಲ, ಬೈ ಚಾನ್ಸ್ ಮಾಡ್ಕೋಬಹುದು. ಆಪ್ಷನ್ ಇದೆ. ಇದು ಮಾಡ್ಕೋಬಹುದು. ಎಲ್ಲ ಅಕ್ವೈರ್ ಮಾಡ್ಕೊಂಡ್ರೆ ಮಾತ್ರ. ಇವಾಗ ಇದು ಡೋರ್ ಬೇಡ ಅಂದ್ರೆ ಅದೇನೋ ಹಂಗೆ ಇರ್ಬೋದು. ಆ ಡೋರ್ ಲಾಕ್ ಮಾಡ್ಬಿಟ್ರೆ ಅದಲ್ಲ,
ನೀವು ಹಂಗಲ್ಲ, ಕಟ್ ಮಾಡಿ ಬಿಸಾಕಿ ಇಲ್ಲಿ ಹಾಕಿ ಲಾಕ್ ಮಾಡಿ. ಅಲ್ಲ ಇದನ್ನ ಬಾಡ್ಬಿಟ್ರೆ ಅದನ್ನ ಕಟ್ ಮಾಡೋ ಅವಶ್ಯಕತೆ ಇಲ್ವಾ? ನೀವು ಮಾಡ್ಬೇಕು, ಮಸ್ಟ್ ಅಂಡ್ ಶುಡ್ ಅದು. ನೀವು ಸಾಲ ಮಾಡ್ಕೋಬಾರ್ದಂದ್ರೆ ಮಾಡ್ಬೇಕು. ಅಯ್ಯೋ ಈಗ ಅಲ್ಲ ನಾನು ಹೇಳೋದು, ಅರ್ಥ ಮಾಡ್ಕೋಬೇಕು. ಇದನ್ನ 50% ಮಾಡ್ಕೊಂಡು ಇದು ಮಾಡ್ಬೇಕು. ಏನು ವಿಂಡೋ ಮಾಡ್ಕೊಳ್ಳಿ, ಅದ್ಯಾವ ಅಭ್ಯಂತರ ಇಲ್ಲ. ಮಾಸ್ಟರ್ ಬೆಡ್ ನೋಡಿ, ಇಲ್ಲಿ ಇಲ್ಲಿತ್ತು ಗುರುಗಳೇ, ಇಲ್ಲಿ ಇತ್ತು, ಅದು ಫುಲ್ ಬಾತ್ರೂಮ್ ಇತ್ತು, ಈ ವಾಸ್ತಲ್ಲಿ ಇಲ್ಲಿತ್ತು. ಸರಿ, ಓಕೆ, ಒಪ್ಕೊಳ್ತೀನಿ. ನೋಡಿ, ಇಲ್ಲಿ ವಾರ್ಡ್ರೋಬ್ ಬರಬೇಕಂದ್ರೆ ಈ ಕಡೆ ಗಮನ ಇದ್ದೀವಿ ಇವಾಗ. ಒಂದು ನಿಮಿಷ ನಾನು ಹಾಕೊಳ್ಳೋದು ಬೇಡ, ಇದಕ್ಕೆ ಫೈನಲ್ ಆಗಿ ಹೇಳ್ಬಿಡ್ತೀನಿ. ನೋಡಿ, ಈ ವಾರ್ಡ್ರೋಬ್ ಏನ್ ಮಾಡುತ್ತೆ ಅಂದ್ರೆ, ಇಲ್ಲಿ ಮಲಗುವಂತ ಹೆಣ್ಮಕ್ಳು ಅಥವಾ ಸುದತಿ ಅಥವಾ ಗುರಿಡಿ ಆರೋಗ್ಯದಲ್ಲಿ ಅತಿ ದೊಡ್ಡ ತೊಂದರೆ ಅನುಭವಿಸ್ತಾ ಹೋಗ್ತಾರೆ. ಅರ್ಥ ಆಯ್ತಾ? ಇದು ಯಾಕೆ ಅಂತಂದ್ರೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಇಲ್ಲಿ ಸ್ಟಾಪ್ ಆಗುತ್ತೆ. ಇಲ್ಲಿ ಹೆಣ್ಮಕ್ಳ ಮೇಲೆ ತೊಂದರೆ ಆಗ್ತಾ ಹೋಗೋದು. ಸೊ ಹಾಗಾಗಿ ಇದನ್ನ ಇಲ್ಲಿವರು ಕ್ಲೋಸ್ ಮಾಡ್ಬೇಕು, ಒಂದು ಇಲ್ಲ ಕಿತ್ತಾಕ್ಬೇಕು. ತೆಗಿತೀವಿ. ತೆಗೆದಾಕ್ಬಿಟ್ಟು ನೀವೇನ್ ಮಾಡ್ತೀರಾ, ಬೇಕಾದ್ರೆ ಇಲ್ಲಿಂದ ಹಾಕೊಳ್ಳಿ, ನನ್ಗೇನು ಅಭ್ಯಂತರ ಇಲ್ಲ. ಈ ಕಡೆ ಹಾಕೊಳ್ಳೋದು ಇಲ್ಲಿಂದ ಹಾಕೊಳ್ಳೋದಂದ್ರೆ ವಿಂಡೋ ಇದೆ. ಸೊ ಹಾಗಾಗಿ ಒಂದು ಇದು ಇಟ್ಕೊಂಡ್ಬಿಡಿ, ಅದು ಕಬಟ್ ಇಟ್ಕೊಂಡ್ಬಿಟ್ಟು ಬ್ರಜರ್ ಇಟ್ಕೊಂಡ್ಬಿಟ್ಟು ವ್ಯವಹಾರ ಮಾಡೋದು. ಈ ಕಡೆ ಸೈಡ್ ಅನ್ನು ಮಾಡಿ, ಇಲ್ಲ ಈ ಕಡೆ ಮುಖ ಆದ್ರೂ ಮಾಡಿ. ನಾವು ಎಷ್ಟು ಪೇಸ್ ನಿಂತ್ಕೊಳ್ಳೋದು. ಇವಾಗ ನಮ್ದೊಂದು ಬೀರು ಇದೆ, ಇಲ್ಲಿ ಕೂತ್ಕೊಳ್ಳೋದಲ್ಲ, ಕೂತ್ಕೊಳ್ಳೋದಲ್ಲ, ಅದಕ್ಕೆ ಹೇಳಿದ್ನಲ್ಲ ಈಗ ಕ್ಲಿಯರ್ ಆಗುತ್ತೆ. ಇಟ್ಕೊಂಡ್ಬಿಡಿ. ಇದು ಫಸ್ಟ್ ತೆಗೆದಾಕಿ, ತೆಗೆದಾಕಿದ ನಂತರದಲ್ಲಿ ಹೈಟ್ ಇದೆಯಲ್ಲ, ಹೈಟ್ ಕೂಡ ತೆಗೆದಾಕಿ. ಎಲ್ಲ ಆಫ್ಟ್ ಬಂದ್ಬಿಡುತ್ತೆ, ಇದು 5 inches ಬಂದ್ಬಿಡುತ್ತೆ. ಇದು ಯಾವುದೇ ಕಾರಣಕ್ಕೆ ಇಟ್ಕೋಬೇಡಿ, ಮೋಸ್ಟ್ ಡೇಂಜರಸ್. ಇದು ಇಲ್ಬಾರ್ದು. ವಾರ್ಡ್ರೋಬ್ ಯಾವ ಕಡೆ ಬರ್ಬೇಕು ಅಂತ ಹಾಗಿದ್ರೆ ಪೂರ್ತಿ ಹಾಕೊಳ್ಳಿ, ಪೂರ್ತಿ ಹಾಕೊಳ್ಳಿ, ಪೂರ್ತಿ ಹಾಕೊಳ್ಳಿ, ಇಲ್ಲ ಕಿತ್ತ ಅಲ್ವಾ? ಇಲ್ಲ ಈ ಕಡೆ ಮಾಡಂಗಿಲ್ಲ, ಬೇಡ, ಆ ಕಡೆ ಸೈಡ್ ಇಲ್ಲ. ಅದು ನಮ್ಮ ಮಕ್ಳು ತರಲ್ವಾ, ಗಂಡು ಮಕ್ಳು ತರಲ್ವಾ, ಗಂಡು ಮಕ್ಳ ಮೇಲೆ ತೊಂದರೆ ಆಗುತ್ತೆ. ಬೇಡ, ಈ ಒಂದು ಕಾಂಪಾಸ್ ಅನುಗುಣವಾಗಿ ನಾವು ಅಲ್ಲೇ ಮಾಡಬೇಕು. ಬೇಕಾಗಿಲ್ವಾ ಬಿಟ್ಟೆ, ಅದ್ರಿಂದ ಏನು ಇದಾಗಲ್ಲ ಅಲ್ವಾ? ನಮ್ಗೆ ಒಳ್ಳೇದಾಗಿದ್ರು ಬರಲ್ಲ, ಕೆಟ್ಟದಾಗಬಾರದು ಅಲ್ವಾ? ನೀವು ಸರಿ ಹೋದ್ರೆ ಅಟ್ಯಾಚ್ ಹೋಗಿ ತೊಂದರೆ ಏನಿಲ್ಲ. ನೀವು ಸೌತ್ ಆರ್ ನಾರ್ತ್ ಸಿಟ್ಟಿಂಗ್ ಬೇಸಿ ಈ ಕಡೆ ಇರ್ಬೋದು, ಈ ಕಡೆ ಎರಡರಲ್ಲಿ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ಮಾಡಿ. ಬೇಸನ್ ಆ ಕಡೆ ಬೇಸನ್ ಹಾಕಿ ಒಂದು ಎರಡನೇ ಇದು ಚಚ್ಚೆ ಇದೆಯಲ್ಲ, ಚಚ್ಚೆ ತೆಗೆದು ಓಪನ್ ಮಾಡಿ. ಯಾವುದೇ ಕಾರಣಕ್ಕೂ ತಲೆ ಮೇಲೆ ನಾವು ಕಲ್ಲು ಹಾಕೋಣ, ಇದು ಬಾರ್ದು ಮಾಡಿ ಫುಲ್ ಓಪನ್ ಬಿಡಲಿ. ಇದು ಫುಲ್ ಮೇಲೆ ಕಿತ್ಬಿಟ್ಟು ಚೆನ್ನಾಗಿ ಮನೆ ಇಷ್ಟು ಮಾಡ್ಕೊಂಡಿದ್ರೆ ಎಫೆಕ್ಟ್ ಆಗ್ತಾ ಹೋಗುತ್ತೆ ನೋಡಿ. ಟಿವಿ ಮಾಡ್ಕೊಳ್ಳಿ ಫಸ್ಟ್ ಕ್ಲಾಸ್ ಆಗಿ. ಬಂದದ್ದೇನಪ್ಪ ಅಂತಂದ್ರೆ ಅದೊಂದು ಸೋಫಾ ಹಾಕಿ ಕುಂದಿರಿಸಿ, ನೀವೆಲ್ಲಿ ಕುತ್ಕೊಳ್ಳೋದೇನು ಗೊತ್ತಾ, ಇಲ್ಲಾದ್ರೂ ಕುತ್ಕೊಳ್ಳಿ, ಈ ಕಡೆ ಆದ್ರೂ ಕುತ್ಕೊಳ್ಳಿ, ಈ ಪೇಷನ್ನಲ್ಲಿ ಈ ಪೇಷನ್ನಲ್ಲಿ ಕುತ್ಕೊಳ್ಳಿ, ಇಲ್ಲ ಹಾಕೊಳ್ಳಿ. ನಿಮ್ಮ ಸ್ಥಾನ ಇದು, ನಾನು ಬಂದು ಬಿಟ್ಕೊಡೋದಿಲ್ಲ ನೀವು. ಅರ್ಥ ಆಯ್ತಾ? ನಿಮ್ಗೆ ಇಲ್ಲೇ ಕುತ್ಕೋಬೇಕು, ನೀವು ಏನೇ ಮಾಡೋದಿದ್ರು ಕೂಡ ಈ ಇಲ್ಲೇ ಕುತ್ಕೊಂಡು ನೀವು ಜಡ್ಜ್ ಮಾಡಬೇಕು. ಅರ್ಥ ಆಯ್ತಾ? ಹೋಗ್ಬೋದು ಚಿಲ್ಡ್ರನ್ ಬೆಡ್ ತೊಂದರೆ ಇಲ್ಲ. ಇಲ್ಲೇನು ವಾರ್ಡ್ರೋಬ್ ಮಾಡ್ತಾರೆ, ವಾರ್ಡ್ರೋಬ್ ಮಾಡಿಲ್ಲ ಸಾಕು, ಸಾಕು, ಓಕೆ. ಇಲ್ಲೆಲ್ಲ ಮಾಡ್ಕೊಳ್ಳಿ. ನಾನು ಓದಬೇಕು ಅದೇನು ಮಾಡ್ಕೊಂಡ್ರೆ ಇಲ್ಲ ಹಾಕೊಳ್ಳಿ, ಇಲ್ಲ ಹಾಕೊಂಡು ಈ ಸ್ಪೇಸ್ ಇಲ್ಲ ಕೊಡಿ, ಕೊಡಿ, ಖಾಲಿ ಕಡೆ ಮಾಡಿ, ಖಾಲಿ ಕಡೆ ಮಾಡಿ. ಈಗ ಹಾಕೊಂಡು ಜಾಗ ಇರ್ತಲ್ವಾ, ಇಲ್ಲಿ ಇಟ್ಕೊಂಡು ಹುಡುಗರು ಪುಸ್ತಕ ಅವೆಲ್ಲ ಓದೋದು, ಈ ಕಡೆ ಎಲ್ಲ ಓದಿ ಈ ಕಡೆ ಹಾಕೋದು, ತೊಂದರೆ ಇಲ್ಲ, ಅವ್ರು ಕಂಫರ್ಟಬಲ್. ಸರಿನಾ? ಈಗ ಇಲ್ಲೂ ಮಂಚ ಇಷ್ಟ ಆ ಮೂಲಕ ಬೀರ್ ಹಾಕೊಂಡು ಈ ಕಡೆ ಮಾಡ್ಕೊಂಡ್ರಾಯ್ತು. ಬೀರು ಹಾಕೊಂಡ್ರೆ ಜಾಗ ಬರಲ್ಲ, ಮಂಚ ಸ್ವಲ್ಪ ಈ ಕಡೆ ಬರ್ರಿ, ಈ ಕಡೆ ಹಂಗೊಂದು ರೂಮ್ ಸಿಗ್ತಿದೆ ಮಾಡಕ್ ಬರೋದು. ಸ್ವಲ್ಪ ಈ ಕಡೆ ಬೀರ್ ಹಾಕೊಂಡು ಯಾವ ಕಡೆ ತಲೆ ಹಾಕೋಬಹುದು, ಇಲ್ಲ ಈ ಕಡೆ ಈ ಕಡೆ ತಲೆ, ಈ ಕಡೆ ತಲೆ, ಈ ಕಡೆ ತಲೆ ಇರ್ಬೇಕು, ಈ ಕಡೆ ತಲೆ ಇರ್ಬೇಕು. ಬೇಡ ಬೇಡ ಬೇಡ. ನಾವು ವಾಸ್ತುನಲ್ಲಿ ಏನಾಗುತ್ತೆ ಅಂದ್ರೆ ಈಸ್ಟು ನಾರ್ತ್ ಡೌನ್ ಕೊಡ್ತೀವಿ. ನಾವು ಡೌನ್ ತಲೆ ಮಾಡಿ ಮಕ್ಕಳಕ್ಕಾಗುತ್ತಾ? ಸೈಂಟಿಫಿಕ್ ಸೈಂಟಿಫಿಕ್ ಆಲೋಚನೆ ಹಾಕ್ಲೇಬೇಕು. ಅದನ್ನ ಇದು ಕ್ಲೋಸ್ ಮಾಡಲೇಬೇಕು. ಫಸ್ಟ್ ಕ್ಲಾಸ್ ಈ ಮೂಲೆ ಒಂದು ಸ್ವಲ್ಪ ತಲೆ ಕೆಡಿಸ್ತು. ಇದು 3 ಮೆಟ್ಲು ಬರೋದು ಫಸ್ಟ್ ಕ್ಲಾಸ್. ಹೌದಾ? ಏನಿಲ್ಲ ಆಲೋಚನೆ ಬೇಡ. ಡ್ರೆಸ್ಸಿಂಗ್ ರೂಮ್ ಮಾಡ್ಕೊಳ್ಳಿ. ಇದನ್ನ
ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೊಳ್ಳಿ, ಹಾ, ಹೌದು. ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೊಳ್ಳಿ. ಇಲ್ಲಿ ಮತ್ತೆ ಯಾವುದೇ ಕಾರಣ ಚರ್ಚೆ ಮಾಡ್ಕೋಬೇಡಿ, ಇಲ್ಲ ಸಂಜೆ ಇಲ್ಲ. ಸಜ್ಜೆ ಯಾವುದೇ ಕಾರಣಕ್ಕೂ ಮಾಡ್ಕೋಬೇಡಿ. ಓಕೆ ವೆರಿ ಇಂಪಾರ್ಟೆಂಟ್. ಫುಲ್ ಎತ್ಬಿಡಿ, ಈ ಗೋಡೆ ಫುಲ್ ಫುಲ್ ಎತ್ಬಿಡಿ. ಅಂದ್ರೆ ನೀವೇನು ಮಾಡಲಂದ್ರೆ ಇದು ಇರ್ಲಿ ಹಂಗೆ ಅಷ್ಟೇ ಇರ್ಲಿ. ಇದೆಲ್ಲ ಒಂದೇ ರೂಮ್ ಅಲ್ವಾ? ಇಲ್ಲ ಇಲ್ಲೊಂದು ಡೋರ್ ಬರುತ್ತೆ. ಸರಿ, ಇಲ್ಲಿ ಡೋರ್ ತಗೊಳ್ತೀರಾ? ಇಲ್ಲ ಇಲ್ಲಿ ಡೋರ್ ಓಪನ್. ಇಲ್ಲಿ ಇದು ಸಿಂಕ್ ಆಗ್ಲಿ ಇಲ್ಲ ವಾಶ್ ಬೇಸಿನ್ ಆಗ್ಲಿ ಇದೆ. ಸರಿ, ಓಕೆ. ಇದೆಲ್ಲ ಮಾಡ್ಕೊಳ್ಳಿ, ಎಷ್ಟೊತ್ತಾಗಿದೆ? ಇದೆಲ್ಲ ಆಗುತ್ತೆ. ಫಸ್ಟ್ ಮೇಟ್ ಕ್ಲಿಯರ್. ಹೌದಾ? ಇದು ಕ್ಲಿಯರ್ ಮಾಡಿ ಸ್ಟಾರ್ಟ್ ಮಾಡಿ. ಹೌದು, ಅದು ಆಗಿದೆ. ಇದು ಮಾಡಿಸ್ತಾ ಇದ್ದೀವಿ. ಲೇಬರ್ ಬರೋದಿಲ್ಲ ಜಲ್ದಿ. ಇದೇ ಈಗ ಡೈಲಿ ಬರೀ ಕಿರಿಕೆ ಇಲ್ಲ, ಇದೆಲ್ಲ ಇದ್ರೆ ಏನಾಗುತ್ತಲ್ಲ, ಸ್ಟಾರ್ಟಿಂಗ್ ತಾವಿಂದನೇ ಕಿರಿಕೆ. ಈಗ ನಾವು ಬ್ಯಾಂಕ್ ಕಡೆಯಿಂದ ತಗೊಂಡು ಮನೆ ಬ್ಯಾಂಕ್ ಪಾರ್ಟಿ ನಮ್ಮ ಮೇಲೆ ಆಗಲ್ಲ ಕೇಸ್ ಹಾಕಿಲ್ಲ. ನೋಡಿ ಇವರು ಪಾರ್ಟಿ ಮನೆ ಪಾರ್ಟಿ ಹೈಟ್ ಮಾಡಿ ಫಸ್ಟ್ ಕ್ಲಾಸ್ ಆಗುತ್ತೆ. ಏನು ಅಡ್ರೋದು ಬೇಡ. ಇದು ಇದೆಯಲ್ಲ ವಾಸ್ಕಲ್ ಎಷ್ಟು ಇಂಚು ಮಾಡ್ಬೋದು? 9 ಒಂದು 5 ಮಡಿಗೆ ನಾನು 25 ಅದ್ರ ಇಷ್ಟೇ ಅಂತ ಕೌಂಟ್ ಏನಿಲ್ಲ. ಇವತ್ತು ಕೆಲವೊಂದು ಸಾಮರ್ಥ್ಯ ಇಷ್ಟಿಷ್ಟು ಈಗ ಅದು ಮುಚ್ಚಿಸ್ವಲ್ಲ, ಏನು ತೊಂದರೆ ಇಲ್ವಾ? ಅದು ಯಾವುದು ಇದು ಇಲ್ಲಿದ್ದು ಏನಾದ್ರು ಸಾಮಾನು ಸರಂಗಿ ತಗೊಂಡು ಹೋಗಕ್ಕೆ ಆಗಲ್ಲ. ಫಿನಿಶ್ ಮಾಡಿ ಮಾಡ್ಕೊಂಬಿಡಿ ಅಷ್ಟೇ, ಸರಿನಾ? ಓಕೆ. ಇದೆಲ್ಲ ಹೈಟ್, ಇದೆಲ್ಲ ತೂಕವಾಗಿ ಏನು ಇಡಬೇಡಿ, ತೂಕವಾಗಿ ಏನು ಇಡಬೇಡಿ. ಯಾವ್ದೋ ಒಂದು ಪಾಂಡ್ ಇಟ್ವಿ, ಅಥವಾ ಇನ್ನೊಂದು ಇಟ್ವಿ, ಏನು ಇಡಕ್ಕೆ ಹೋಗ್ಬೇಡಿ. ಎಲ್ಲ ಫಿನಿಶ್ ಮಾಡಿ. ತುಳಸಿ ಕಟ್ಟೆ ಇಡುವುದಾ? ಏನು ಇಲ್ಬೇಡ. ಇಲ್ಲಿ ಇಟ್ಬಿಟ್ಟು ಸುತ್ತು ಪ್ರದಕ್ಷಿಣೆ ಹಾಕಬೇಕು. ಹೌದಾ? ಕಾರ್ನರ್ ಇಡಬೇಡಿ. ಈ ಕಡೆ ಇಟ್ಬಿಟ್ಟು ಪ್ರದಕ್ಷಿಣೆ ಹಾಕಬೇಕು. ಪ್ರದಕ್ಷಿಣೆ ಹಾಕಿ ಪೂರ್ವಾಭಿಮುಖವಾಗಿ ಅರ್ಚನೆ ಮಾಡಿರ್ತೇವೆ ಅಮ್ಮರಿಗೆ. ಓಕೆನಾ? ಕೊಟ್ಟಿದ್ದಾರೆ, ಇರ್ಬೋದಾ? ಬಿಡ್ಲಿ ಬಿಡ್ಲಿ ಬಿಡ್ಲಿ. ಸರ್, ಇದು ಮಾಡ್ಕೊಂಡಿದ್ದಾರೆ. ಇದನ್ನ ಕ್ಲೋಸ್ ಆಗಿ ಅಲ್ಲಿವರೆಗೂ ಕ್ಲೋಸ್ ಮಾಡ್ಕೊಳ್ಳಿ. ಮಾಡೋದು ಸದ್ಯ ಅಲ್ಲಿವರೆಗೂ ಮನೆ ಬಿಲ್ಡಿಂಗ್ ಇದು ಕಟ್ ಮಾಡಬೇಕು. ಇದು ಕಟ್ ಮಾಡಿ. ಇದೊಂದೇ ಅಲ್ಲ, ಇದನ್ನು ಕಟ್, ಇಷ್ಟು ಕಟ್ ಗೋಡೆ ತೆಗಿಬೇಕು. ತೆಗಿರಿ. ಇಲ್ಲಿವರೆಗೂ ಒಂದೇ ಲೆವೆಲ್ ಇಲ್ಲ ಅಂತಂದ್ರೆ ಇದನ್ನ ಎನ್ಲಾರ್ಜ್ ಮಾಡಿ. ಲೆವೆಲ್ ಎಷ್ಟಿದೆಯೋ ಅಷ್ಟುವರೆಗೆ ಅಲ್ಲಿವರೆಗೆ ಎನ್ಲಾರ್ಜ್ ಮಾಡಿ ವಾಲ್ ಕಟ್ಬಿಟ್ಟು ಕ್ಲೋಸ್ ಮಾಡಿ. ಅದು ಆ ವಾಲ್ ಕಟ್ಬಿಟ್ಟು ಇದನ್ನ ಒಂದು ಔಟ್ ಸೈಡ್ಗೆ ಬಾತ್ರೂಮ್ ಹೋಗೋದು ಮಾಡ್ಕೊಂಬಿಡಿ. ಯಾಕಂದ್ರೆ ಏನಾದ್ರು ಒಂದು ಕೆಟ್ಟದ್ದು ಹೋಗಿದ್ದು ಬಂದು ಇದು ಮಾಡಿದ್ರೆ ಒಳಗಡೆ ಹೋಗೋದು ಬೇಡ, ಇದು ಸ್ನಾನ ಮಾಡೋಣ ಅಂತ ಮಾಡ್ಕೊಳ್ಳಿ. ಮಾಡಿದಾಗ ಕಂಪ್ಲೀಟ್ ಆಗಿ ನಾವೇನು ಹೊರಗಡೆ ಕೊಟ್ಟಿದ್ದೀವೋ ಅದು ಎಂಟರ್ ಕೊನೆಯವರೆಗೂ ಕೊಟ್ಟು. ಇಲ್ಲ ಹೇಳ್ದಂಗೆ ಅದನ್ನು ತೆಗಿಬಿಡ್ತೀನಿ ಬಿಡಿ. ಮೇಲೆ ಸೀಟ್ ಬರುತ್ತಲ್ಲ. ಸೀಟ್ ಎಷ್ಟು ಬರುತ್ತೆ? ಇದು ಸೀಟು ಲೆಕ್ಕಾಚಾರ ಆ ಲೆವೆಲ್ ಬರ್ಬೋದು. ಅಲ್ಲ, ಎಲ್ಲಿ ಎಷ್ಟು ದೂರ ಬರುತ್ತೆ? ಅಲ್ಲಿ ಗಂಟೆ ಫುಲ್. ನೋಡಿ, ವೆರಿ ಇಂಪಾರ್ಟೆಂಟ್. ಇದು ಕ್ಲೋಸ್ ಮಾಡಬೇಕು. ನಾವೆಲ್ಲ ಒದಿಸ್ದಂಗಾಗುತ್ತೆ. ನಾವು ಸ್ಪೆಕ್ಟ್ ಹಾಕೊಂಡಿದ್ದೀವಲ್ಲ, ಈಗ ಟೋಟಲ್ ಆಗಿ ಮಾಸ್ಕ್ ಹಾಕೋದು. ಇದು ಸ್ಪೆಕ್ಟ್ ಇದೆ, ಹಂಗೆ ಮಾಸ್ಕ್ ಹಾಕೋದು. ಮಾತೃಸ್ಥಾನ ಮುಚ್ಚಿದಂಗೆ ಆಗುತ್ತೆ. ಇದು ಕ್ಲೋಸ್. ಅಲ್ಲಿಗೆ ಪಿಲ್ಲರ್ ಕೊಟ್ಟು, ಅಲ್ಲಿಗೆ ಪಿಲ್ಲರ್ ಕೊಟ್ಟು ಇಲ್ಲಿ ಕ್ಲೋಸ್ ಮಾಡಿಬಿಡಿ. ಇಲ್ಲಿಂದ ಫ್ರೀ ಆಗಿಬಿಡಿ. ಫ್ರೀ ಆಗಿಬಿಡಿ. ಅಂದ್ರೆ ಇದ್ರ ಮೇಲಿಂದ ನೀರು ಬರ್ತದೆ. ಬರಲಿ. ನಮ್ಮ ನೀರು, ನಮ್ಮ ಮಳೆ ನೀರು ನಮ್ಮ ಮನೆ ಮೇಲೆ ಬಿದ್ದೇ ಹೋಗ್ಬೇಕು. ಹೌದಾ? ಇಲ್ಲಿಗೆ ಕ್ಲೋಸ್ ಮಾಡಿ. ಇಲ್ಲಿಗೆ ಕ್ಲೋಸ್ ಮಾಡಿ. ಇದಕ್ಕಿಂತ ಮುಂದಕ್ಕೆ ಹೋಗೋದೇ ಬೇಡ. ಪಿಲ್ಲರ್ಲಿ ಬರ್ತಾವಲ್ಲ, ಪಿಲ್ಲರ್ಲಿ ಬಂದಾಗ ಆಫ್ ಫೀಟ್ ಹೊರಗೆ ಹೋಗುತ್ತಲ್ವ ಹೆಂಚು, ಇದಾಯ್ತದ್ದು ಶೀಟು. ಆಫ್ ಫೀಟ್ ಓಡೋದಾಗ ಅಲ್ಲಿಂದ ಅಲ್ಲಿಗೆ ಆಫ್ ಫೀಟ್ ಪರ್ಫೆಕ್ಟಾಗಿ ಹೋಗಿ ಮಾಡಿ ಫಿನಿಶ್ ಸಾಕು. ಮುಂದಕ್ಕೆ ಹೋಗೋದು ಬೇಡ. ಹೇಳಿ. ಓಕೆ. ರೂಮು ಹುಡುಗರು ಓದಲ್ಲ ಇಲ್ಲಿ. ಸೊ ಹಾಗಾಗಿ ಇದು ಮೇನ್ ಡೋರು. ಈ ಡೋರ್ ಇದೆ ಸರ್, ಇದು ಈ ಡೋರ್ ಪಕ್ಕದ ಡೋರ್ಗೆ ಎದುರಿಗೆ ಇಟ್ಕೊಳ್ಳಿ. ಈ ಡೋರ್ ಎದುರುಗಡೆನೆ ಇಟ್ಕೋಬೇಕು. ಆವಾಗ ಚೆನ್ನಾಗಿ ಓದಿಲ್ಲ, ಚಂಚಲಾಗುತ್ತೆ ಅವ್ರಿಗೆ. ಓದೋದು ಬೇಡ. ಸುಮ್ಮನೆ ಅಲ್ಲಿ ಕುಂದ್ರಕ್ಕೆ ಇಷ್ಟಪಡೋದು, ಎದ್ದು ಹೋಗ್ತಾರೆ ಅಷ್ಟೇ. ಅರ್ಥ ಆಯ್ತಾ? ಆ ಡೋರ್ ಎದುರುಗಡೆ ಈ ರೂಮ್ ತೊಂದರೆ ಅಲ್ಲಿಂದ ಕ್ಲೋಸ್ ಮಾಡ್ಬಿಟ್ಟು ಇದು ಕೂಡ ಅಷ್ಟೇ ಮಿನಿಮಮ್ 4 ಇದು ಮೇಲ್ಗಡೆ ಇದೊಂದು, ಮತ್ತೆ ಯಾವುದು ವಾರ್ಡ್ರೋಬ್ ಇದೆಯಲ್ಲ, ವಾರ್ಡ್ರೋಬ್ ಒಂದು ಎನ್ಲಾರ್ಜ್ ಮಾಡೋದು ಅಷ್ಟೇ. ವಾರ್ಡ್ರೋಬ್ ಟೋಟಲ್ ಎನ್ಲಾರ್ಜ್ ಮಾಡೋದು ಮಾಡಿಸಿ ಬರಲೇಬೇಡದು ಅಂತ. ಅಲ್ಲ, ಇಲ್ಲಿ ಬೇಡ ಬೇಡ, ಈ ಒಂದು ಸ್ಥಾನದಲ್ಲಿ ಬೇಡ. ಈಸ್ಟ್ ನೋಡ್ತಾ ಇದೆ, ಈಸ್ಟ್ ನೋಡಿದಾಗ ವ್ಯತ್ಯಾಸ ಆಗುತ್ತೆ. ಅದು ಕಾಂಪಾಸ್ಗೆ ಅನುಗುಣವಾಗಿ ತೊಂದರೆ ಆಗಬಾರ್ದು ಅಂತ ಅಲ್ವಾ? ಇದೊಂದು ಅಡುಗೆ ಮನೆ, ಇದು ರೂಮ್ ಮನೆ ಮಾಡಿದ್ರು, ಸಿಂಗಲ್ ಬೆಡ್ರೂಮ್ ಮನೆ, ಇದು ಅಡುಗೆ ಮನೆ. ಅದಕ್ಕೆ ಚೇಂಜ್ ಮಾಡಿ ಇದು ಮಾಡಿ
ಅದನ್ನ ಅಲ್ಲಿ ಹಾಕಿ ಇದು ಕ್ಲೋಸ್ ಮಾಡ್ಬೇಕು. ಕ್ಲೋಸ್ ಮಾಡಿ, ಏನು ತೊಂದರೆ ಆ ಲೆವೆಲ್ಗೆ ಇದು ಆ ಲೆವೆಲ್ ವಾರ ಎತ್ಕೊಂಡ್ಬಿಟ್ಟು ಎಲ್ಲ ಒಂದು ಲೆವೆಲ್ಗೆ ಸಜ್ಜಿದ ಲೆವೆಲ್ಗೆ ಎಲ್ಲ ಒಂದು ಲೆವೆಲ್ ಎತ್ಕೊಂಡ್ಬಿಟ್ಟು ಅಲ್ಲ ಇದು ಫುಲ್ ಹೈಟ್ ಎತ್ಬೇಕಾ ಇದು ಗುರುಗಳ ಇಲ್ಲ ಆ ಲೆವೆಲ್ಗೆ ಎತ್ಕೊಳ್ಳೋಣ ಅಂತೇಳಿ. ಈಗ ಏನಿದೆ ಸಜ್ಜ ಹಾಳೆ ಹಿಡಿದೆಯಲ್ಲ, ಹಾಂ ಆ ಲೆವೆಲ್ ಬರಬೇಕು. ಹೌದಾ? ಸ್ಟ್ರೈಟಾಗಿ ಹಿಡ್ಕೊಂಡು ಉದಾಹರಣೆ ಈ ಮೂಲೆಗೆ ಹಿಡ್ಕೊಂಡು 4 ಇಂಚಸ್ ಒಳಗೆ ಅದು ಅದು ಅವಾಗ ಏನಾಗುತ್ತಂದ್ರೆ ಕ್ರಾಸ್ ಬಿಡ್ತಾ ಬಿಡ್ತಾ ಬರುತ್ತೆ. ಈ ಕಾಂಪೌಂಡ್ ಬಿಡ್ತಾ ಬಿಡ್ತಾ ಬಂದು ಬಿಟ್ಟು 0 ಆಗುತ್ತೆ. ಅರ್ಥಾಯ್ತಾ? ಹಿಂಗೆ ಕಾಂಪೌಂಡ್ ತಗೊಂಡು ಒಂದು 3 ಫೀಟ್ ಕಾಂಪೌಂಡ್ ವಿತ್ 3.5 ಫೀಟ್ ಅಲ್ಲಿ ಬಿಟ್ಟಿರುತ್ತೆ. ಅಲ್ಲಿ ಬರ್ತಾ 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 0 ಆಗುತ್ತೆ, ಟಚ್ ಆಗುತ್ತಾ ಬರ್ತದೆ. ಆಗಲಿ ತೊಂದರೆ ಸರಿನಾ? ಇನ್ನೊಂದು ಈ ಲೆವೆಲ್ಗಾದ್ರೂ ಮಾಡ್ಕೊಳ್ಳಿ, ತೊಂದರೆ 4 ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಅದನ್ನ ಅದು ಇದ್ದಿದ್ದ ಜಾಯಿಂಟ್ ಇದೆಯಲ್ವ, ಅದು 4 ಮಾಡ್ಕೊಳ್ಳಿ. ಅದನ್ನ 5 ಅದನ್ನ 5 ತೆಗಿ ಅದಕ್ಕೆ ಹೇಳಿ. ಯಾಕಂದ್ರೆ ನಿಮಗೂ ನೆನಪಿರ್ಬೇಕು ಅಂತ ಹುಷಾರು ನೋಡಿ. ಇದನ್ನ ಅಲ್ಲಿ ಕಾಂಪೌಂಡ್ ಇದೆಯಲ್ಲ 4 ಇಂಚಸ್ ಒಳಗೆ ಹಾಕೊಳ್ಳಿ. ಅದನ್ನ ಈ ಕಾಂಪೌಂಡ್ ಟಚ್ ಮಾಡ್ದಂಗೆ ಈ ಕಾಂಪೌಂಡ್ ಟಚ್ ಮಾಡಿ ಕೌಂಟ್ ಹಾಕಿ 4 ಇಂಚಸ್ ಒಳಗೆ ಹಾಕೊಳ್ಳಿ. ಸರಿನಾ? ಇಲ್ಲಿ ನೋಡಿ ಈ ಕಾರ್ನರ್ ಇಟ್ಕೊಳ್ಳಿ. ಇಲ್ಲಿ ಈ ಕಾರ್ನರ್ ಇಟ್ಕೊಳ್ಳಿ. ಇಟ್ಕೊಂಡಾಗ ದಾರನ ಅಲ್ಲಿಂದ ಇಲ್ಲಿಗೆ ನೇರವಾಗಿ ಎಳೆದಿಟ್ಕೊಳ್ಳಿ ಕ್ಲೀನಾಗಿ. ಜಿಗ್ಜಾಗ್ ಆಗಲ್ಲ. ಅವಾಗ ಎಳೆದಿಟ್ಕೊಂಡಾಗ ಜಿಗ್ಜಾಗ್ ಆಗಲ್ಲ. ಸೊ ಹಾಗಾಗಿ ಅಲ್ಲಿಂದ ಇಲ್ಲಿ ಬಂದಾಗ 4 ಫೀಟ್ ಹೈಟ್ ನಲ್ಲಿ ಎಷ್ಟು 4.5 ಇಂಚ್ ಬರುತ್ತೆ. 4.5 ಸ್ಟ್ರೈಟ್ ಕಟ್ ಹಚ್ಚಿಬಿಟ್ರೆ ಬೇರೆ ಏನೋ ಮಾಡೋದು. ಹೌದಾ? ಇಲ್ಲ ಅವ್ರದ್ದು ಇದು ನಮ್ಮದು ಇದು ಫುಲ್ ಅಲ್ಲ, ಇದು ಸೆಂಟ್ರ್ ಜಾಗ ಇಲ್ಲ. ಅವು ಫುಲ್ ಹಾಕೋಬಿಟ್ಟಿದ್ದೇನೆ ನಾವು, ಅವರು ಹಾಕೋಬಿಟ್ಟಿದ್ದಾರೆ ಪಾರ್ಟಿ ಇಷ್ಟೇ. ನಾನ್ ಪಿಲ್ಲರ್ನೇ ಮಾಡಿ. ನಾನ್ ಪಿಲ್ಲರ್ ಪಿಲ್ಲರ್ ಬೇಡ, ಇಲ್ಲ ಬೇಡ, ನಾನ್ ಪಿಲ್ಲರ್ನೇ ಕೊಡಿ. ಇದು ಎಲ್ಲ ಅಂಗ್ಲರ್ ಕೊಟ್ಬಿಟ್ಟು ಇಲ್ಲಿಂದ ಆ ಮನೆ ಕೊನೆವರೆಗೆ ಎಲ್ಲ ಅಂಗ್ಲರ್ ಕೊಟ್ಟು ಮಾಡ್ತೀವಿ. ಗೊತ್ತಾಗುತ್ತಲ್ಲ ಎಲ್ಲ ಅಂಗ್ಲರ್ಗೆ? ಹಾಂ ಸರಿ. ಇದು ಫುಲ್ಲು ಇರ್ಬೇಕಾ ಇಲ್ಲ 2 ಇಂಚ್ ಏನಾರ ಬಿಟ್ಟು ಕಟ್ ಮಾಡಿಸ್ಬೇಕಾ ಇಲ್ಲ ಫುಲ್ ಗೋಡೆ ಲೆವೆಲ್ಗೆ ಕಟ್ ಮಾಡಿ? ಗೋಡೆ ಲೆವೆಲ್ ಕಟ್ ಮಾಡಿ. ಹೌದಾ? ಗೋಡೆ ಲೆವೆಲ್ ಕಟ್ ಮಾಡಿ. ಅಲ್ಲಿಂದ ಅಲ್ಲಿವರೆಗೆ ಏಕಾಗಿ ಎಲ್ಲ ಅಂಗ್ಲರ್ ಕೊಟ್ಟು ಇದು ನಾನ್ ಪಿಲ್ಲರ್ನಲ್ಲಿ ಮಾಡಿ ಬಿಡಿ, ತೊಂದರೆ ಇಲ್ಲ. ಇದನ್ನು ಮಾಡಿ ಒಂದು 4 ಇಯರ್ ಆಯಿತು. ಈ ಸರ್ವಿಟೇಷನ್ ಪೇಪರ್ಗಳು ಅಲ್ಲಿ ಕಟ್ ಮಾಡಿರಲ್ವಾ? ರೂಮಲ್ಲಿ ಕಟ್ ಮಾಡಿದ್ವಿ. ಈಗ ಆಟ ಇದು ಮಾಡೋಕ್ಕೆ ರೂಮ್ ಇಲ್ಲಿತ್ತು ಮೊದಲು. ಈಗ ಮಿಷಿನರಿಗೆ ಅಲ್ಲಿ ಅಂತ ಹಾಕೊಂಡ್ವಿ. ದುಡ್ಡು ಬರಲ್ಲ. ಇಲ್ಲಿ ಕೆಲಸ ಮಾಡಿ, ಇದನ್ನೆಲ್ಲ ತೆಗೆದು ಬಿಡಿ. ಹೈಟ್ ಮಾಡಿರಲ್ಲ ಇದೆಲ್ಲ ಫುಲ್ ತೆಗೆದು ಬಿಡಿ. ಡ್ರೆಸ್ಸಿಂಗ್ ಮಾಡಿ ಇಮಿಡಿಯೇಟ್ ತೆಗೆದು ಈ ಸಾಮಾನು ಎಲ್ಲ ಕಲ್ಲೇ ಇರುತ್ತೆ. ಇದು ಕೆಲಸ ಮಾಡಲ್ಲ. ಇದು ಈ ಟ್ಯಾಬ್ಲೆಟ್ ಕೊಟ್ಟು ನಾವು ಮಲಗಿಸ್ತೀವಲ್ಲ, ಯಾರನ್ನಾದ್ರು ನಿದ್ದೆ ಟ್ಯಾಬ್ಲೆಟ್ ಇದೆ ಯಾವ್ದದು ಇದು ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಟ್ಟು ಮಲಗಿಸ್ತೀವಲ್ಲ, ಆಗ ಮಲ್ಕೊಂಡ್ಬಿಟ್ಟಿದೆ. ಇವಕ್ಕೇನು ಕೆಲಸ ಇಲ್ಲ. ಇವಕ್ಕೆ ಕೆಲಸ ಮಾಡ್ಬೇಕಂದ್ರೆ ಕೆಲಸ ಇಲ್ಲ ಇವಕ್ಕೆ. ಹಾಗಾಗ್ಬಿಟ್ಟಿದೆ. ಸೊ ಹಾಗಾಗಿ ಎಲ್ಲ ತೆಗೆದ್ಬಿಡಿ, ಎಲ್ಲ ಶೇವ್ ಮಾಡ್ಬಿಡಿ ಕಂಪ್ಲೀಟ್. ಮುಖ ತೊಳೆದಾಗೆ ಅದಕ್ಕೆಲ್ಲ ಕ್ಲೀನ್ ಮಾಡಿ ಈ ಸಾಮಾನೆಲ್ಲ ತಕೊಂಡ್ಬಿಟ್ಟು ಅಲ್ಲಿ ಇಟ್ಕೊಳ್ಳಿಲ್ಲ, ಅಲ್ಲಿ ಇಟ್ಕೊಳ್ಳಿ. ಅಲ್ಲಿ ಕಟ್ಟೆ ಮಾಡಿ, ಏನು ತೊಂದರೆ ಇಲ್ಲ. ಅಲ್ಲೆಲ್ಲ ಕಟ್ಟೆ ಮಾಡಿ. ಕಟ್ಟೆನೇ ಇದೆ ಇಲ್ಲೇ ನೋಡಿ. ಮಿಷಿನರಿಗೆ ಬರಬೇಕು ನೋಡಿ, ಇಲ್ಲಿ ಸ್ಟೆಪ್ ಮಾಡಿ. ಅವಾಗ ಇದೆಲ್ಲ ಒಂದು ಸ್ಟೆಪ್ ಮಾಡಿ ಬೇಕಾದ್ರೆ ಇಷ್ಟೆಲ್ಲ ಮಾಡಿ. ನಾನು ಬೇಡನ್ನಲ್ಲ ಇದಕ್ಕೆ, ಇಷ್ಟ ಹತ್ರ ಮಾಡ್ಕೊಳ್ಳಿ. ನನ್ನ ಅಭ್ಯಂತರ ಇದೆ. ಮಿಷಿನಲ್ಲಿ ಹೈಟ್ ಬರಲ್ಲ. ಮಿಷಿನರಿ ಅಲ್ಲ, ಈಗ ಬೇಕಂದಲ್ಲಿ ಆಪ್ಷನ್ ಇದೆ. ಅರ್ಥ ಆಯ್ತಾ? ಇದೆಲ್ಲ ಕಂಪ್ಲೀಟ್ ಆಗಿ ನೀವು ಹೈಟ್ ಮಾಡ್ಕೊಳ್ಳಿ. ಅಲ್ಲಿ ಅದನ್ನ ಸರಿಸಿ ಮಾಡ್ಕೊಳ್ಳಿ, ಅದನ್ನ ಶೇರ್ಸ್ ಮಾಡ್ಕೊಳ್ಳಿ, ಇಷ್ಟು ಎತ್ತರ ಮಾಡ್ಕೊಳ್ಳಿ. ಏನು ತೊಂದರೆ ಇಲ್ಲ. ಎಲ್ಲ ಇಲ್ಲಿ ಇಟ್ಕೊಂಡ್ಬಿಡಿ. ಅಲ್ಲೆಲ್ಲ ಎತ್ತರ ಮಾಡಿದ್ರಲ್ಲ, ಎಲ್ಲ ತೆಗೆದ್ಬಿಡಿ. ತದನಂತರ ಎಂಟ್ರಿ ಆಗೋದು ಈ ಗೇಟ್ ಓಪನ್ ಮಾಡಿ. ಈ ಗೇಟ್ ಓಪನ್ ಮಾಡಿ. ಅಲ್ಲ, ಇಲ್ಲಿ ಒಂದು ಕಾರ್ ಸೆಟ್ ಮಾಡೋಣ ಅಂತ ಇದ್ದೀವಿ. ನಮ್ಗೆ ಅವ್ರಿಗೆ ಯಾರಿಗಾರ ಬಾಡಿಗೆ ಕೊಟ್ಟರೆ ನಾನು ಕಾರ್ ಇಟ್ಕೊಳ್ತೇವೆ. ಅದಕ್ಕೆ ಕಾರ್ ಶೆಡ್ ಮಾಡ್ಬೋದು. ಇಲ್ಲ, ಇಲ್ಲಿ ಮಾಡ್ಕೊಳ್ಳಿ. ಕಾರ್ ಶೆಡ್ ಇಲ್ಲ, ಇಲ್ಲಿ ಮಾಡ್ಕೊಳ್ಳಿ. ಇದು ಫ್ರೀ ಬಿಡಿ. ಇಲ್ಲಿ ಬರಲಿ. ಇಲ್ಲಿ ವೆಹಿಕಲ್ ಏನು ಎಂಟ್ರಿ ಆದ್ರೂ ಕೂಡ ಇಲ್ಲಿ ಎಂಟ್ರಿ ಆಗಲಿ. ಅಲ್ಲಿ ಎಂಟ್ರಿ ಆಗಿ ಇಲ್ಲಿ ಎಂಟ್ರಿ ಆಗಲಿ. ಇಲ್ಲಿ ಫ್ರೀ ಇರಲಿ ಎಲ್ಲ.
ಆ ಗೋಡೆ ಹೊಡೆದ್ಬಿಡಿ, ಹಾ. ಆ ಗೋಡೆ ಪಿಲ್ಲರ್ ಎಕ್ಸ್ಟ್ರಾ ಕಟ್ಟಿದ್ರಲ್ವಾ, ಪಿಲ್ಲರ್ ಕೊಟ್ಬಿಡಿ, ಕೆಳಗೆ ಸ್ಟೆಪ್ ಕಟ್ಟಿದ್ರಲ್ವಾ, ಎಲ್ಲ ಹೊಡೆದಾಕ್ಬಿಟ್ಟು ಸಾಮಾನು ಎಲ್ಲ ರಿಮೂವ್ ಮಾಡಿ ಇಮಿಡಿಯೇಟ್ ಆಗಿ. ಒಂದು ಎರಡನೇದು, ಇದೆಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ ತಲೆ ಮೇಲೆ ಒಂದು ಕಲ್ಲು ಹಾಕೊಂಡು ಬಂಡಿ ಹಾಕೊಂಡು ನಿಗೋಸ್ಕರ ಇದನ್ನ ಇಲ್ಲಿ ಹಾಕೊಂಡ್ಬಿಟ್ಟಿದ್ರೆ ಫ್ರೀಯಾಗಿ ಇದ್ಬಿಡ್ತಿದ್ರಿ ನೀವು. ಇದು ಗಂಡು ಮಕ್ಳ ಮೇಲೆ ಅಂದ್ರೆ ಕೆಲಸ ಮಾಡೋ ಹುಡುಗರೇ ನಿಲ್ಲಲ್ಲ, ಮತ್ತೆ ಫೈನಾನ್ಷಿಯಲ್ ಕೂಡ ಸಕ್ಸಸ್ ಆಗಲ್ಲ. ಇದು ಹಾಕಿದ ಬಂಡವಾಳ ಕೂಡ ಹಿಂದಕ್ಕೆ ಬಂದಿಲ್ಲ, ಇದು ಹಾಕಿದ ಬಂಡವಾಳ ಕೂಡ ಹಿಂದಕ್ಕೆ ಬಂದಿಲ್ಲ. ರೆಡಿ ಮಾಡಿಸಾದ್ಮೇಲೆ ಮೊದಲು ಓಪನ್ ಇದ್ದಾಗ ಕ್ಲೀನ್ ಆಗಿತ್ತು, ಆ ರೂಮ್ ಅಲ್ಲಿತ್ತು, ಮಿಷಿನರಿ ಇದು. ಓಪನ್ ಇದ್ದಾಗ ಪರವಾಗಿಲ್ಲ ನಡೀತಾ ಇತ್ತು. ಒಂದ್ ಸ್ವಲ್ಪ ಈ ಶೀಟ್ ಹಾಕಿದಾಗಳಿಂದ ಎಲ್ಲ ಸ್ಟಾಪ್ ಆಗ್ಬಿಡುತ್ತೆ, ಹೌದಲ್ವಾ? ನಿಂತೋಗುತ್ತೆ. ಇದೇ ಶೀಟ್ ತಗೊಂಡು ಇಲ್ಲಿಂದ ಇಲ್ಲಿವರೆಗೆ ಹಾಕೊಂಡ್ಬಿಡಿ. ಬೇಕಾದ್ರೆ ಇಲ್ಲೊಂದು 4 ಫೀಟ್ 5 ಫೀಟ್ ಗ್ಯಾಪ್ ಇಟ್ಬಿಡಿ, 5 ಫೀಟ್ ಗ್ಯಾಪ್ ಇಟ್ಟು ಇದನ್ನೆಲ್ಲ ಹಾಕೊಂಡ್ಬಿಡಿ, ಸಕ್ಸಸ್ ಆಗ್ಬಿಡ್ತಾರೆ. ಇಲ್ಲಿವರೆಗೂ ಕವರ್ ಮಾಡಿ ನೋಡಿ, ಇಲ್ಲಿವರೆಗೂ ಕವರ್ ಮಾಡ್ಕೊಂಡ್ಬಿಡಿ ಎಲ್ಲ, ಟೋಟಲ್ ಎಂಟೈರ್ಲೆಲ್ಲ ಕವರ್ ಮಾಡ್ಕೊಂಡು. ಅದು ಒಂದು ಇನ್ನೂ ಚೆನ್ನಾಗಿ ಆಗ್ಬೇಕಂದ್ರೆ ನಿಮಗೆ ಆ ಪೂರ್ವದಲ್ಲಿ 4 ಅಡಿ ಜಾಗ ಬಿಟ್ಕೊಂಡ್ಬಿಡಿ. ಹಾಗೆ ಅಂದ್ರೆ ಶೀಟ್ ನೀರು ಅಲ್ಲಿಗೆ ಬೀಳಕ್ಕೆ, ನಮ್ಮ ನೀರು ನಮಗೆ ನಮ್ಮದ್ರೊಳಗೆ ಬೀಳಕ್ಕೆ, ಸರಿನಾ? ಇಲ್ಲಿ ಇದು ಮಾಡ್ಕೊಳ್ಳಿ, ಡೆಡ್ ಮಾಡ್ಕೊಳ್ಳಿ, ನಮ್ಮ ಏನು ಇದೆಯೋ ಆ ಡೆಡ್ ಮಾಡ್ಕೊಳ್ಳಿ. ಅದು 4 ಫೀಟ್ ನಮ್ಮೊಳಗೆ ಬೆಳಿ, ಈ ಟೈಪ್ ಬೆಳಿ, ಈ ಟೈಪ್ ಬೇಡ, ಈ ಟೈಪ್ ಇದೆಯಲ್ಲ ಆ ಕಡೆ ನೀರು ಬೀಳಿ, ಉಲ್ಟಾ ಇದೆ ಈಗ ಆ ಕಡೆ ನೀರು ಬೀಳಿ. ಸಕ್ಸಸ್ ಬರ್ಕೊಡ್ತೀನಿ. ಅಲ್ಲಿದೆ ವಾಸ ಇದೆ ಅದನ್ನ ಬಿಟ್ಟು ಈ ಒಂದು ಬಾಡಿಗೆ ಇಲ್ಲಿ ನೀರಿದೆ, ಟೋಟಲ್ ಡೆಮಾಲಿಷ್. ಈ ನೀರು ಸದ್ಯಕ್ಕೆ ಈ ಪಿಲ್ಲರ್ ಇದೆ ಅಲ್ವಾ, ಇದೆಲ್ಲ ತೆಗೆದು ಅವತ್ತಿನ ಎಷ್ಟೋ ಒಂಥರ ಆಮೇಲೆ ಬರ್ತಾರೆ ನಾಲೆಜ್ ಇದೇನು ಮಾಡಬೇಕು ಅಂತ. ಇದನ್ನ ಯಾವಾಗ ಮಾಡಿದ್ರು ಇದನ್ನೆಲ್ಲ ನೆನಪಿಟ್ಟು, ಇದನ್ನ ಯಾವಾಗ ಮಾಡಿಕೊಂಡ್ರು ಆವತ್ತಿಂದ ಶುರು ಶನಿ. ನೀವು ಎಷ್ಟು ಕೋಟಿ ಆದ್ರೆ ಸಕ್ಸಸ್ ಆಗ್ತದೆ, ಗೊತ್ತಾಯ್ತಾ? ಇದನ್ನ ಯಾವಾಗ ಮಾಡ್ಕೊಡೋದು ನೆನಪಿಟ್ಕೊಡಿ. ಸ್ವಲ್ಪ ರಿಮೆಂಬರ್, ಆಲೋಚನೆ ಗೊತ್ತಾಯ್ತಾ? ಅನ್ಸುತ್ತಾ ನಿಮಗೆ? ಅನಿಸ್ತಾ ಇದೆಯಾ? ನಂಬಿಕೆ ಇದೆಯಾ ಅದ್ರ ಬಗ್ಗೆ? ನಿಮಗೆ ಗೊತ್ತಾಗಬೇಕು ನಾವೇನು ಮಾಡ್ಕೊಂಡ್ವಿ ಅಂತ. ಇದನ್ನ ಯಾವತ್ತು ಶುರು ಮಾಡ್ಕೊಂಡ್ವೋ ಅವತ್ತು ನಾವು ಹಾಕೊಂಡಾಗಿದೆ. ನಮಗೆ ಕೇರ್ ವಾಸ್ತು ಬಗ್ಗೆ ಹೇಳೋದ್ರಲ್ಲಿ ಕೇರ್ ವಾಸ್ತು ಬಗ್ಗೆ 100% ಒಳ್ಳೆ ಅನಿಸಿಕೆಗಳಿದೆ. ನಾವು ಹೇಳೋದನ್ನ ನಡ್ಕೊಂಡ್ರೆ, ಈಗ ನಾವು ಹೇಳಿದ್ವಲ್ಲ ಸರ್ವಿಸ್ ಸ್ಟೇಷನ್ ಹೇಳಿದೆ, ಆ ಶೀಟ್ ಹಾಕೊಂಡಾಗಳಿಂದ ತೊಂದರೆ ಆಗ್ತದೆ. ಏನು ಅನಿಸ್ತೀನಿ? ಅದು 100% ಓಕೆ ಓಕೆ ಅಲ್ವಾ? ಅದು ಯಾವುದೇ ಒಂದು ಹುರುಳಿಲ್ಲ. ಸರಿ, ಇದು ಮಾಡ್ಕೊಂಡು ಹೇಳೋದು ಏನು ಅನಿಸ್ತಾ ಇದೆ? ಈಗ ಮಾಡಿಸ್ಕೊಂಡ್ರೆ ನಾವು ಮುಂದೆ ಮಾಡ್ಕೊಂಡಾಗಳಿಂದ ಇದು ಮಾಡ್ಕೊಂಡಂತವಿಂದನೂ ಅದೇ ತೊಂದರೆ ಅಲ್ವಾ? ಅಷ್ಟೇ. 10ಕ್ಕೆ 6ಕ್ಕೆ ಕೇಳಲ್ಲ, 3ಕ್ಕೆ ಇಳಿಯಲ್ಲ, ಅಲ್ಲಿದಲ್ಲೇ. ಸೊ ಹಾಗಾಗಿ ನಿಮಗೆ ವೀಕ್ಷಕರಿಗೆ ಏನು ಹೇಳ್ತೀನಿ? ಶ್ರೀನಿವಾಸ್ ಅಂತ, ಕನಕಪುರ. ಸರಳ ವಾಸ್ತು ಪ್ರಕಾರ ಹೇಳಿ ಗುರುಗಳು ಹೇಳಿರ್ತಾರೆ, ಅದ್ರ ಕೇರ್ ವಾಸ್ತು ಹೇಳೋದಂಗೆ ನಡ್ಕೊಂಡ್ರೆ ನಾವು ಅಭಿವೃದ್ಧಿ ಹೊಂದ್ಬೋದು. ನಂಬಿಕೆ ಇದೆ. ನಿಮಗೆ ನಿಮಗೆ ಪರ್ಫೆಕ್ಟ್ ಅನಿಸ್ತಾ ಇದೆಯಾ? ಪರ್ಫೆಕ್ಟ್. ನಿಮ್ಮ ಜೀವನದಲ್ಲಿ ಆಗ್ತಾ ಇದೆಯಾ? ಅನುಭವ ಆಗಿದೆ. ಅಷ್ಟು ಮಾತ್ರ. ಓಕೆ, ಥ್ಯಾಂಕ್ ಯು.